ರಾಮು ಎಂಬ ಹುಡುಗ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವನು. ಅವನ ಮನೆ ಬಡತನದಿಂದ ತುಂಬಿತ್ತು. ಆದರೆ ಅವನ ಕನಸುಗಳು ಆಕಾಶದಷ್ಟು ದೊಡ್ಡವಾಗಿದ್ದವು. ನಾನು ದೊಡ್ಡ ವ್ಯಕ್ತಿಯಾಗಬೇಕು, ನನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನ ಕೊಡಬೇಕು ಎಂಬುದು ಅವನ ಬಾಲ್ಯದ ಪ್ರತಿಜ್ಞೆ. ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ರಾಮು ಓದಿನಲ್ಲಿ ಚುರುಕಾಗಿದ್ದ. ಆದರೆ ಅವನ ಜೀವನದಲ್ಲಿ ಸುಲಭ ಎನ್ನುವ ಪದವೇ ಇರಲಿಲ್ಲ. 10ನೇ ತರಗತಿ ಪರೀಕ್ಷೆ ಅವನ ಜೀವನದ ಮೊದಲ ದೊಡ್ಡ ಸವಾಲಾಗಿತ್ತು. ಅವನು ದಿನರಾತ್ರಿ ಶ್ರಮಪಟ್ಟ, ಪುಸ್ತಕಗಳಿಂದ ದೂರವಿರಲಿಲ್ಲ. ಆದರೆ ಫಲಿತಾಂಶ ಬಂದ ದಿನ ಅವನ ಕನಸುಗಳಿಗೆ ಮೊದಲ ಬಾರಿಯ ಬಿರುಕು ಬಿತ್ತು. ಅವನು ಗಣಿತ ವಿಷಯದಲ್ಲಿ ಫೇಲಾಗಿದ್ದ. ಆ ದಿನ ರಾಮು ಕಣ್ಣೀರು ಹಾಕುತ್ತಾ ಶಾಲೆಯ ಮುಂಭಾಗ ಕುಳಿತಿದ್ದ. ನಾನು ಯಾಕೆ ಇಷ್ಟೊಂದು ಓದಿದೆ, ನನ್ನಿಂದ ಏನೂ ಆಗಲ್ಲ ಎಂದು ಅವನು ಮನಸ್ಸಿನೊಳಗೆ ಹೇಳಿಕೊಳ್ಳುತ್ತಿದ್ದ. ಅವನ ತಂದೆ ಮೌನವಾಗಿ ಅವನ ಬಳಿ ಬಂದು ಭುಜದ ಮೇಲೆ ಕೈಹಾಕಿ ಹೇಳಿದರು, ಮಗನೇ, ಸೋಲು ಅಂತಂದ್ರೆ ಮುಗಿದ ಅಂತಲ್ಲ, ಅದು ನಿನ್ನನ್ನು ಬಲಿಷ್ಠನನ್ನಾಗಿಸಲು ಬಂದ ಪಾಠ. ಆ ಮಾತುಗಳು ರಾಮುವಿನ ಮನಸ್ಸಿಗೆ ಅಷ್ಟಾಗಿ ತಕ್ಷಣ ತಾಕಲಿಲ್ಲ. ಅವನಿಗೆ ಸೋಲು ಎಂದರೆ ಅವಮಾನ, ನಿರಾಶೆ. ಆದರೆ ಸಮಯ ಕಳೆಯುತ್ತಿದ್ದಂತೆ ಅವನು ಮತ್ತೆ ಓದಲು ಆರಂಭಿಸಿದ. ಈ ಬಾರಿ ಅವನು ತನ್ನ ತಪ್ಪುಗಳನ್ನು ಹುಡುಕಿದ. ನಾನು ಅರ್ಥ ಮಾಡಿಕೊಳ್ಳದೆ ಕೇವಲ ನೆನಪಿಟ್ಟುಕೊಂಡಿದ್ದೆ ಎಂಬ ಸತ್ಯ ಅವನಿಗೆ ಗೊತ್ತಾಯಿತು. ಮತ್ತೆ ಪರೀಕ್ಷೆ ಬರೆದ ರಾಮು ಈ ಬಾರಿ ಉತ್ತಮ ಅಂಕಗಳೊಂದಿಗೆ ಪಾಸಾದ. ಇದು ಅವನ ಜೀವನದ ಮೊದಲ ಪಾಠ. ಸೋಲು ನಮ್ಮ ದೌರ್ಬಲ್ಯಗಳನ್ನು ತೋರಿಸುತ್ತದೆ. ಪಿಯುಸಿ ಓದಲು ಪಟ್ಟಣಕ್ಕೆ ಹೋದ ರಾಮು ಅಲ್ಲಿ ಹೊಸ ಜಗತ್ತನ್ನು ಕಂಡ. ದೊಡ್ಡ ಕಾಲೇಜು, ಸ್ಪರ್ಧೆ, ಬುದ್ಧಿವಂತ ವಿದ್ಯಾರ್ಥಿಗಳು. ಮೊದಲ ವರ್ಷದ ಫಲಿತಾಂಶದಲ್ಲಿ ಅವನು ಮತ್ತೆ ಹಿಂದೆ ಬಿದ್ದ. ಸ್ನೇಹಿತರು ಮುಂದಕ್ಕೆ ಹೋದರೂ ಅವನು ಮಾತ್ರ ಸರಾಸರಿ ಅಂಕಗಳಲ್ಲಿ ಸಿಕ್ಕಿಹಾಕಿಕೊಂಡ. ಈ ಬಾರಿ ಅವನು ಕುಗ್ಗಲಿಲ್ಲ. ಅವನು ತನ್ನೊಳಗೆ ಪ್ರಶ್ನೆ ಹಾಕಿಕೊಂಡ, ನಾನು ಏಕೆ ಸೋಲುತ್ತಿದ್ದೇನೆ? ಉತ್ತರ ಸಿಕ್ಕಿತು. ಅವನಿಗೆ ಆತ್ಮವಿಶ್ವಾಸ ಕಡಿಮೆಯಿತ್ತು. ಅವನು ಕಾಲೇಜಿನ ಗ್ರಂಥಾಲಯದಲ್ಲಿ ಹೆಚ್ಚು ಸಮಯ ಕಳೆಯಲು ಶುರು ಮಾಡಿದ. ಶಿಕ್ಷಕರ ಬಳಿ ಪ್ರಶ್ನೆ ಕೇಳಲು ಹೆದರಲಿಲ್ಲ. ವೇದಿಕೆಯಲ್ಲಿ ಮಾತನಾಡುವ ಅವಕಾಶ ಬಂದಾಗ ಹಿಂದೆ ಸರಿಯಲಿಲ್ಲ. ನಿಧಾನವಾಗಿ ಅವನಲ್ಲಿ ಧೈರ್ಯ ಬೆಳೆಯಿತು. ಅಂತಿಮ ವರ್ಷದಲ್ಲಿ ಅವನು ಕಾಲೇಜಿನ ಟಾಪ್ ವಿದ್ಯಾರ್ಥಿಗಳಲ್ಲಿ ಒಬ್ಬನಾಗಿದ್ದ. ಅದು ಅವನ 2ನೇ ಪಾಠ. ಸೋಲು ನಮಗೆ ಆತ್ಮವಿಶ್ವಾಸ ಕಟ್ಟಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಪ್ರಯತ್ನಿಸಿದ ರಾಮು ಮೊದಲ 5 ಸಂದರ್ಶನಗಳಲ್ಲಿ ರಿಜೆಕ್ಟ್ ಆಯಿತು. ನಾವು ನಿಮಗೆ ಕರೆ ಮಾಡುತ್ತೇವೆ ಎಂಬ ವಾಕ್ಯ ಅವನಿಗೆ ಈಗಾಗಲೇ ನೋವು ಕೊಡುವ ಮಾತಾಗಿತ್ತು. ಸ್ನೇಹಿತರು ಕೆಲಸಕ್ಕೆ ಸೇರಿದರು. ಅವನು ಮಾತ್ರ ನಿರುದ್ಯೋಗಿಯಾಗಿ ಉಳಿದ. ಒಂದು ದಿನ ಅವನು ನಿರಾಶೆಯಿಂದ ಮನೆಗೆ ಬಂದಾಗ ತಾಯಿ ಹೇಳಿದರು, ಮಗನೇ, ಮಣ್ಣಿನಲ್ಲಿ ಬಿದ್ದ ಬೀಜವೇ ಮೊಳಕೆ ತರುತ್ತದೆ, ಮೇಲೆ ಬಿದ್ದದ್ದಲ್ಲ. ಆ ಮಾತು ರಾಮುವಿನ ಜೀವನವನ್ನು ತಿರುವು ಮಾಡಿತು. ಅವನು ಪ್ರತಿಯೊಂದು ಸಂದರ್ಶನದ ನಂತರ ತನ್ನ ತಪ್ಪುಗಳನ್ನು ಬರೆದಿಟ್ಟುಕೊಳ್ಳಲು ಆರಂಭಿಸಿದ. ಸಂವಹನ ಕೌಶಲ್ಯ, ತಾಂತ್ರಿಕ ಜ್ಞಾನ, ಧೈರ್ಯ ಎಲ್ಲವನ್ನೂ ಸುಧಾರಿಸಿಕೊಂಡ. ಅಂತಿಮ ವರ್ಷದಲ್ಲಿ ಅವನು ಕಾಲೇಜಿನ ಟಾಪ್ ವಿದ್ಯಾರ್ಥಿಗಳಲ್ಲಿ ಒಬ್ಬನಾಗಿದ್ದ. ಅದು ಅವನ 3ನೇ ಪಾಠ. ಸೋಲು ನಮಗೆ ಸಹನೆ ಮತ್ತು ನಿರಂತರ ಪ್ರಯತ್ನದ ಮೌಲ್ಯ ಕಲಿಸುತ್ತದೆ. ಕಾಲಕ್ರಮೇಣ ರಾಮು ತನ್ನ ಹಳ್ಳಿಗೆ ಮರಳಿ ಬಂದ. ಹಳೆಯ ಶಾಲೆಗೆ ಭೇಟಿ ಕೊಟ್ಟ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಅವನು ಮಾತನಾಡಿದ, ನಾನು ಹಲವು ಬಾರಿ ಸೋತಿದ್ದೇನೆ, ಪರೀಕ್ಷೆಯಲ್ಲಿ, ಜೀವನದಲ್ಲಿ, ಕೆಲಸದಲ್ಲಿ. ಆದರೆ ಪ್ರತಿ ಸೋಲು ನನ್ನನ್ನು ನಾನು ಇಂದು ನಿಂತಿರುವ ಜಾಗಕ್ಕೆ ತಂದು ನಿಲ್ಲಿಸಿದೆ. ಸೋಲು ಎಂದರೆ ಕೊನೆಯಲ್ಲ, ಅದು ಹೊಸ ಆರಂಭ. ಆ ಮಾತು ಕೇಳಿದ ಮಕ್ಕಳ ಕಣ್ಣಲ್ಲಿ ಹೊಸ ಕನಸುಗಳು ಹೊಳೆದವು. ರಾಮು ಅಂದು ಅರಿತಿದ್ದನು, ಸೋಲುಗಳು ನಮ್ಮನ್ನು ಕುಗ್ಗಿಸಲು ಬರುವುದಿಲ್ಲ, ಅವು ನಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆಯಲು ಬರುತ್ತವೆ. ಯಶಸ್ಸು ಸೋಲಿಲ್ಲದವನಿಗೆ ಸಿಗುವುದಿಲ್ಲ, ಸೋಲಿನಿಂದ ಪಾಠ ಕಲಿತವನಿಗೆ ಮಾತ್ರ ಸಿಗುತ್ತದೆ.